ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇವಾಗ 3 ತಿಂಗಳಾಯಿತು ಹಣ ಪಡೆದಿಲ್ವಾ? ಹಾಗಾದರೆ ನೀವು ಈ ವಿಡಿಯೋನ ನೋಡಲೇಬೇಕು. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇವತ್ತು ಸುಮಾರು ಇವಾಗ ಬೆಳಿಗ್ಗೆನೇ ಬರಬೇಕಾಗಿತ್ತು ಹಣ. ಇವತ್ತು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಆಗಿ, ಆದರೆ ನಾನು ಕನ್ಫರ್ಮ್ ಕೊಡೋದಿಲ್ಲ ನಿಮ್ಗೆ. ಇವತ್ತು ಮಧ್ಯಾಹ್ನದ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ 2,000 ರೂಪಾಯಿ ಹಣ ಜಮೆ ಆಗಲಿದೆ. ನೀವೆಲ್ಲರೂ ಕೂಡ ಕೇಳ್ಬೋದು, ಕೇವಲ 2,000 ರೂಪಾಯಿನ 4,000 ಬರುತ್ತೆ, 6,000 ರೂಪಾಯಿ ಬರುತ್ತೆ ಅಂತ. ಆದರೆ ಏನು ಸರ್, ಕೇವಲ 2,000 ರೂಪಾಯಿ ಹಣ ಮಾತ್ರನೇ ಬರ್ತಾ ಇದೆಯಲ್ಲ ಅಂತ. ಹೌದು ಸ್ನೇಹಿತರೆ, ಕೇವಲ 12ನೇ ಕಂತಿನ ಹಣ ಅಥವಾ 13ನೇ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಹಾಕ್ತಾ ಇರುವಂಥದ್ದು ಒಂದು ಅಚ್ಚರಿಯ ವಿಷಯವಾಗಿದೆ. ಇದುವರೆಗೂ ಯಾವ ಒಂದು ಮಹಿಳೆಯರಿಗೆ 12ನೇ ಕಂತಿನ ಹಣ ಬಂದಿಲ್ಲ ಅಂಥವರಿಗೆ 12ನೇ ಕಂತಿನ ಹಣವನ್ನು ಹಾಕ್ತಾ ಇದ್ದಾರೆ. ಯಾವ ಮಹಿಳೆಯರಿಗೆ 13ನೇ ಕಂತಿನ ಹಣ ಬಂದಿಲ್ಲ ಅಂಥವರಿಗೆ 13ನೇ ಕಂತಿನ ಹಣವನ್ನು ಹಾಕ್ತಾ ಇದ್ದಾರೆ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಲ್ಲಿ ಒಂದು ಬಹುಮುಖ್ಯವಾದಂತಹ ಮಾಹಿತಿ ಆದರೆ ಬಂದಿದೆ. ಅದು ಕೇಳಿಸಿಕೊಂಡ್ರಿ ಅಂತಂದರೆ ಖಂಡಿತ ನೀವು ಶಾಕ್ ಆಗ್ತೀರಾ, ಅದೇನದು ಅಂತ. ಹಾಗಾದರೆ ಬನ್ನಿ, ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದ ಕಾರಣ ಇದೊಂದು ಚಿಕ್ಕ ವಿಡಿಯೋ, ಸೊ ಏನೂ ಆಗೋದಿಲ್ಲ, ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಹಾಗೂ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಹಾಕ್ಬೋದು. ನೀವು ಕಾಮೆಂಟ್ ಹಾಕೋಕ್ಕಿಂತ ಮೊದಲು ವಿಡಿಯೋನ ಸಂಪೂರ್ಣವಾಗಿ ನೋಡಿಬಿಟ್ಟು ತಿಳ್ಕೊಂಡು ಆಮೇಲೆ ಕಾಮೆಂಟ್ ಹಾಕಿ ನಾನು ನಿಮ್ಮ ಕಾಮೆಂಟ್ಗಳಿಗೆ ರಿಪ್ಲೈ ಕೂಡ ಮಾಡ್ತೇನೆ. ಸ್ನೇಹಿತರೆ, ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾನೆ, ಈ ವಿಡಿಯೋನ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ನೀವು ನೋಡಿ. ಇದರಿಂದ ನಿಮಗೆ ಕಂಪ್ಲೀಟ್ ನಾನು ಹೇಳುವಂತಹ ಎಲ್ಲ ಮಾಹಿತಿಗಳು ಕೂಡ ಇಷ್ಟ ಆಗ್ತವೆ. ಅದರ ಜೊತೆಗೆ ಏನು ನೀವು ಪ್ರತಿ ತಿಂಗಳು ಕೂಡ ಈ ಅಕ್ಕಿ ಹಣವನ್ನು ಕೂಡ ಪಡಿತಾ ಇದ್ರಲ್ಲ, ಸೊ ಅದ್ರ ಬಗ್ಗೆನೂ ಕೂಡ ಒಂದು ಬಹುಮುಖ್ಯವಾದಂತಹ ಮಾಹಿತಿ ಅಂದರೆ ಬಂದಿದೆ. ಅದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಸ್ನೇಹಿತರೆ, ಇವಾಗ ನೀವೇನು ಈ ಪ್ರತಿ ತಿಂಗಳು ಕೂಡ ಹಣ ಪಡಿತಾ ಇದ್ರಲ್ಲ, ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ 3 ತಿಂಗಳಿಂದ ನಿಮಗೆ ಬಂದಿಲ್ಲ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ, ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಮೋಟಿವೇಶನಲ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬಹುದು. ಈ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಅವರು ಖಂಡಿತ ಲೈಕ್ ಮಾಡಿ. ಸ್ನೇಹಿತರೆ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇವಾಗ 3 ತಿಂಗಳಿಂದನೂ ನಿಮಗೆ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ನೋಡಿದಾಗ ತಾಂತ್ರಿಕ ದೋಷದಿಂದ ಅಂತ ಹೇಳ್ತು, ಮತ್ತು ಹಣಕಾಸು ಇಲಾಖೆಯಿಂದ ಹಣದ ಒಂದು ಕೊರತೆ ಇದನ್ನು ಕೂಡ ಅಂತಲೂ ಹೇಳ್ತು ಸರ್ಕಾರ. ಆದರೆ ಇವಾಗ ಹಿಂದೆ ಎಲ್ಲ ಏನು ಹೇಳಿತ್ತು ಅಂತಂದರೆ 6,000 ರೂಪಾಯಿ ಅಥವಾ 4,000 ರೂಪಾಯಿ ಹಣವನ್ನು ಹಾಕ್ತೇವೆ ಅಂತ ಹೇಳಿತ್ತು. ಆದರೆ ಸ್ನೇಹಿತರೆ, ಇವತ್ತು ಒಂದು ಅಂತಂದರೆ ನಾನು ಒಂದು ವಿಡಿಯೋ ಮಾಡಿದ್ದೆ ಮೊನ್ನೆ, ಅದರಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತನಾಡಿರುವಂತಹ ಒಂದು ಪ್ರೂಫನ್ನು ಕೂಡ ಹಾಕಿದ್ದಾನೆ. ಅವ್ರು ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ಕೇವಲ 2,000 ರೂಪಾಯಿ ಹಣವನ್ನು ಮಾತ್ರ ನಾವು ಹಾಕ್ತೇವೆ, ಮತ್ತು 1 ವಾರ ಬಿಟ್ಟು 2,000 ರೂಪಾಯಿ ಹಣವನ್ನು ಅವರಿಗೆ ಹಾಕ್ತೇವೆ ಅಂತ. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಅವ್ರು ಹೇಳಿದ್ರು 4,000 ರೂಪಾಯಿ ಹಣವನ್ನು ಗಣೇಶನ ಹಬ್ಬಕ್ಕೆ ಹಾಕ್ತೇವೆ ಅಂತ. ಆದರೆ ಇವರು ಹೇಳಿದ ರೀತಿ ನಡ್ಕೊಳ್ತಾ ಇಲ್ವಲ್ಲ ಅಂತ ತುಂಬ ಜನರು ಬೇಸತ್ತೋಗಿದ್ದಾರೆ. ಸೊ ಇದರಿಂದ ಯಾಕೆ ಅಂತಲೂ ಕೂಡ ಒಂದು ಉತ್ತರವನ್ನು ಕೂಡ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಏನಂತಂದರೆ, ಇಲ್ಲಿ ಹಣಕಾಸು ಇವಾಗ ಯಾವುದೇ ಒಂದು ಸರ್ಕಾರ ಆಗಲಿ, ಆ ಒಂದು ಅಸ್ತಿತ್ವದಲ್ಲಿರುವಂತಹ ಸರ್ಕಾರ ಒಂದು ಸ್ಕೀಮ್ಗೆ, ಒಂದು ಯೋಜನೆಗೆ ಈ ಹಣವನ್ನು ಬಿಡುಗಡೆ ಮಾಡಬೇಕು ಅಂತಂದರೆ ಫಸ್ಟು ಅವರು ಮೊರೆ ಹೋಗೋದೇ ಹಣಕಾಸು ಇಲಾಖೆ ಹತ್ರ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಅವರು ರಿಸರ್ಚ್ ಮಾಡ್ತಾರೆ, ಹೌದು ಹಣ ಇದೇನಾ ಇಲ್ವಾ ಅಂತ. ಆವಾಗ ರಿಸರ್ಚ್ ಮಾಡಿದಾಗ ಹಣ ಇತ್ತು ಅಂತಂದರೆ ಖಂಡಿತ ಆ ಹಣವನ್ನು ನಿಮ್ಮ ಖಾತೆಗಳಿಗೆ ಹಾಕ್ತಾರೆ. ಇನ್ ಕೇಸ್ ಹಣ ಇಲ್ಲ ಅಂತಂದರೆ ಸ್ವಲ್ಪ ವೇಟ್ ಮಾಡಿಬಿಟ್ಟು ಹಣವನ್ನು ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಹಣವನ್ನು ಹಾಕ್ತಾರೆ. ಇವಾಗ 2 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಹಾಕಬೇಕು ಅಂತಂದರೆ ಇಲ್ಲಿ 5,000 ಕೋಟಿ ಹಣ ಆಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕು. ನಾವು ಹಣವನ್ನು ಹಾಕ್ತೇವೆ. ಫಸ್ಟಿಗೆ ಇಲ್ಲಿ 20 ಅಂತಂದರೆ ಏನು 25,000 ಅಥವಾ ಈ ಅನೇಕ ರೀತಿಯ ಒಟ್ಟಿಗೆ ಹಣ ಬರುತ್ತೆ ಅಂತಲ್ವಾ. ಸೊ ಇವಾಗ ಬೇರೆ ಬೇರೆ ಸ್ಕೀಮ್ ಇರುತ್ತಲ್ಲ, ಸೊ ಆ ಸ್ಕೀಮಿಂದು ಹಣ ತುಂಬಾ ಕಡಿಮೆ ಆಗುತ್ತೆ. ಆದರೆ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಹಾಕೋದಕ್ಕೆ ತುಂಬಾ ಒಂದು ತಾಂತ್ರಿಕ ದೋಷನೂ ಉಂಟಾಗುತ್ತೆ, ಹಣಕಾಸು ಒಂದು ಕೊರತೆಯೂ ಬರುತ್ತೆ. ಹಾಗಾಗಿ ದಯವಿಟ್ಟು ತಾಳಿ ನಿಮ್ಮ ಖಾತೆಗಳಿಗೆ ಹಣವನ್ನು ಹಾಕ್ತವೆ, ಸಹಕರಿಸಿ. ಇವಾಗ ಮೊದಲಿಗೆ 2,000 ರೂಪಾಯಿ ಹಣ ಹಾಕ್ತವೆ, ನಂತರ 2,000 ರೂಪಾಯಿ ಹಣ ಹಾಕ್ತವೆ ಅಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದೀಗ ಇವತ್ತು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸ್ನೇಹಿತರೆ. ಇವತ್ತು ಬೆಳಗ್ಗೆಯಿಂದನೇ ಇದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇನ್ ಕೇಸ್ ಬೆಳಗ್ಗೆ ಬರಲಿಲ್ಲ ಅಂತಂದರೆ ಮಧ್ಯಾಹ್ನ ಸುಮಾರು ಏನಂತಂದರೆ ಬೆಳಗ್ಗೆ ಬಂದರೆ 10:00 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಬರುತ್ತೆ. ಇನ್ ಕೇಸ್ ಮಧ್ಯಾಹ್ನ ಏನಾದರೂ ಬಂತು ಅಂತಂದರೆ ಇದು ಸುಮಾರು 1:30 ಮೇಲ್ಪಟ್ಟು, ಹೌದು ಸ್ನೇಹಿತರೆ, 1:30 ಅಥವಾ 2:30 ಮೇಲ್ಪಟ್ಟು ಇದು ಬರೋದಕ್ಕೆ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಮತ್ತು ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ. ಸೊ ಜಸ್ಟ್ ನೀವು ನಮ್ಮ ಕೆಳಗಡೆ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಇನ್ಫಾರ್ಮೇಷನನ್ನು ನೀವು ವಾಟ್ಸಪ್ನಲ್ಲಿನೇ ತಿಳ್ಕೊಳ್ಬೋದು. ಸೊ ಎಲ್ಲರೂ ಕೂಡ ಸಹಕರಿಸಿ ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗಿ. ಓಕೆ, ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ತಿಳಿಸಿ. ಇವತ್ತು ಮಧ್ಯಾಹ್ನ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಬರೋದು
ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಓಕೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ.